ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲ ಬೇಕಾದ್ರೆ ಜನ ನೋಡುತ್ತೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟ್ ಪ್ಯಾನ್ ಇಂಡಿಯಾ ಅಂತೇನಿಲ್ಲ, ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ, ಕಂಟೆಂಟ್ ಸೊ ಇಲ್ಲ 5 ಲ್ಯಾಂಗ್ವೇಜ್ ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್ ಗೊತ್ತಾ ಇದೆ. ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದ್ರು ಹಿಂದಿ ಲಿರಿಕ್ಕು ಹಾ ಗುರುಜಿ ಕಿ ಚಾಲ್ ದೇಕು ಅನ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನ ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಲೆಟ್ಸ್ ಸಿ ಭಾರತ ಎಲ್ಲ ಕಡೆ, ಭಾರತ ಅಂತಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ನೀವೆಲ್ಲ ನೋಡ್ತೀರಾ, ಆಮೇಲೆ ಮಾತಾಡ. ಡಬ್ಬಿಂಗ್ ಎಲ್ಲಾರನ್ನು ಕರೆದಿದ್ರಿ, ಮುಕ್ತಾಯ ಆಯ್ತಾ? ಮತ್ತೆ ಧ್ರುವ ಸರ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ? ಇಲ್ಲ ಸರ್ ಡಬ್ ಇಲ್ಲ, ಎಲ್ಲಾರ್ದು ಡಬ್ಬಿಂಗ್ ಆಗಿದೆ. ಈಗ ಧ್ರುವರ್ ಮಾಡ್ಬೇಕು, ಧ್ರುವರ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಇಂದ. ಸೊ ಕನ್ನಡ ಧ್ರುವರ್ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಮಾಡ್ತೀನಿ ಮಗನೇ. ಬೇರೆ ಲ್ಯಾಂಗ್ವೇಜ್ ಇದು ಕನ್ನಡ ಮಾಡ್ತೀನಿ, ಕನ್ನಡ ಮಾಡ್ತೀನಿ ಅಂದ್ರೆ ಕನ್ನಡ ಮಾಡ್ತೀನಿ, ತೆಲುಗು ಮಾಡ್ತೀನಿ, ತಮಿಳು ಮಾಡ್ತೀನಿ ಬಂದ. ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ. ಇನ್ ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ. ಸೊ ಬೇರೆ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲಾ ಲ್ಯಾಂಗ್ವೇಜ್. ಯಾಕಂದ್ರೆ ಆ ಟೋನ್ ನ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ. ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಸೀನ್ ಇದೆ. ಮತ್ಲಕ್ಷ್ಮಿ ಅಲ್ವಾ? ಸೊ ಪೂರಾ ಸ್ಟೈಲಾಗೆ ಪೂರಾ ಹೋ ಅಂತೆಲ್ಲ ಮಾಡವ್ರೆ. ಏನ್ ಮಾಡಮ್ರೆ? ಸೊ ಗುಡ್. ಎವ್ರಿ ಡಬ್ಬಿಂಗ್ ಫಿನಿಶ್. ಓನ್ಲಿ ಧ್ರುವರ್ದು ಮಾತ್ರ ಇದೆ. ಧ್ರುವರ್ದು ಈಗ ಮಾಡ್ತಾರೆ. ಟೈಟಲ್ ಲಾಂಚಿಗೆ ಕರೆದಾಗ ಅಂದ್ರೆ ಅಲ್ಲಿನ ಸ್ಟಾರ್ಗಳು, ದೊಡ್ಡ ಸ್ಟಾರ್ಗಳ ವಾಯ್ಸ್ ಅಲ್ಲಿ ಡಬ್ ಕೊಡ್ಸಿದ್ರಿ, ಅವ್ರದ್ದು ಕಂಟಿನ್ಯೂ ಆಗುತ್ತೆ ಅಥವಾ? ಆಬ್ವಿಯಸ್ಲಿ 100% ಯಾವ್ದು ಚೇಂಜ್ ಇರಲ್ಲ. ಇನ್ನ ಮೋರ್ ದೆನ್ ಆಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ರೆ ಅದ್ರಲ್ಲಿ ಯಾವ್ದು ಚೇಂಜ್ ಇರೋಲ್ಲ, ಯಾವ್ದು ಇದು ಇರೋಲ್ಲ. ಓಕೆ. ಮ್ಯಾಮ್, ಸಾಂಗ್ ಅಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರಿ. ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಧ್ರುವ ಸರ್ಗೆ ಟಕ್ಕರ್ ಕೊಡೋ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ್ದೇ ಹೀರೋಯಿನ್ ಆಗಿರ್ಲಿ ಇಂತ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನಂಗೆ ಒಂದು ತುಂಬಾ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ. ನೀವು ಪೋಸ್ಟರ್ ಅಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರ್ಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಬಲ್ ಇದ್ದಾಳೆ ಅಂತ. ಸಾಂಗಲ್ಲೂ ಅಷ್ಟೇ ಅದೇ ಎನರ್ಜಿ ಥ್ರೂ ಔಟ್ ಕ್ಯಾರಿ ಆಗುತ್ತೆ ಅಂಡ್ ತುಂಬಾ ವೇಟೇಜ್ ಇರುವಂತ ಒಂದು ಪಾತ್ರ. ಪಾಪ ಒಬ್ರು ಕಾಳಿದಾಸ ತುಂಬಾ ರ್ಯಾಗ್ ಮಾಡಿದ್ದಾರೆ. ಕೆಡಿ ಟೈಟ್ಲ್ ಅಲ್ಲಿ ಅಷ್ಟೆಲ್ಲ ಮಚ್ಚಿದೆ, ನಿಮ್ ಕೈಯಲ್ಲೂ ಮಚ್ಚ ಬರುತ್ತೆ ಅಂತ ಸಿನಿಮಾದಲ್ಲಿ? ನನ್ ಕೈಯಲ್ಲಿ ಮಚ್ಚಿರುತ್ತೋ ಅಥವಾ ಯಾಕೆ ನನ್ನ ಮಚ್ಚಲಕ್ಷ್ಮಿ ಅಂತ ಕರೀತಾರೆ ಅಂತ ಏಪ್ರಿಲ್ ಅಲ್ಲಿ ಗೊತ್ತಾಗುತ್ತೆ. ಅನೌನ್ಸ್ ಮಾಡಿದ್ರಾ? ಏಪ್ರಿಲ್ ಇವಾಗ ಮಾಡಿದ್ರು. ಏಪ್ರಿಲ್ ಹೆಂಗ್ ಗೊತ್ತಾಗುತ್ತೆ? ಪಿಕ್ಚರ್ ನ ಏಪ್ರಿಲ್ ರಿಲೀಸ್ ಅಂತ ಹೇಳಿದೀನಿ. ಟ್ರೈ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ನವಾಗ ಯಾವಾಗ? ಹೇಳುವಾ? ಬೇಕಾದ್ರೆ ರಿಮೈಂಡ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಮೇಡಮ್, ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು? ಇಷ್ಟೊಂದು ನಮ್ಗೆ ನಮ್ಮ ಮುಂದೆನೆ ಇಷ್ಟೊಂದು ನೋಡಿ ಪಾಪ ಅನ್ಸಲ್ವಾ ನನ್ಗೆ? ನಮ್ಗೆ ಅಳುನೇ ಬಂದ್ಬಿಡ್ತಲ್ಲ ಪಾಪ ಅನ್ಸುತ್ತೆ. ಅಲ್ಲ ಈ ಧ್ರುವ ಒಂದಕ್ಕೆ ಮಗು ಇದ್ದಂಗ, ಅವ್ನ್ ಕಿಡ್ ಇದ್ದಂಗ. ಅವನು ಬೆಳಿಗ್ಗೆ ಬಂದು ಸಾಕು, ಬೆಳಿಗ್ಗೆ ಈ ಟೈಮ್ ಬಾರ ಮಗನೇ ದಾಪ ಬಂದು ಅವ್ನ್ ಏನಿದೆ ಆ ಕೆಲಸ ಮಾಡ್ತಾನೆ. ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿಯಿಂದ ಮಾಡ್ತಾನೆ. ನಮ್ಮ ಹುಡುಗಿ ಅಂತ ಏನ್ ಕೇಳಂಗೇ ಇಲ್ಲ ನೀವು. ನಮ್ಮ ಹುಡುಗಿದು ಅವಳು ಆ ಟೈಮ್, ಯಾಕಂದ್ರೆ ಧ್ರುವ ಬಂದ್ಬಿಟ್ಟು ನೀವು 7 ಬರ್ತಾನೆ. ಇವಳು ಅಷ್ಟೇ 7 ಗಂಟೆ ಅಂದ್ರೆ 7 ಗಂಟೆ ಬರೋಳು. ಬಟ್ ಅವಳು ಮೇಕಪ್ ಹಂಗಿತ್ತು. ಮೇಕಪ್ ಅಂದ್ರೆ ಹುಡುಗಿರ್ ಮೇಕಪ್ ಅಂತಿಲ್ಲ, ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್. ಬೇರೆ ಜಡೆ ಮೇಕಪ್ ಅದನ್ನೆಲ್ಲ ಮಾಡಕ್ಕೆ ಎಷ್ಟು ಬರ್ಬೇಕಾಯ್ತು ಮಗನೇ? ಟಿಂಕರಿಂಗು ಪೇಂಟಿಂಗ್ ಮಾಡಕ್ಕೆ 2 ಅವರ್ ಬೇಕು. 2 ಅವರ್. ನಮ್ಮ ಐದೊಂದು ಜಸ್ಟ್ 5 minutes. ನಮ್ದು ವಿತೌಟ್ ಮೇಕಪ್ ಅಂತ ಜಸ್ಟ್ ನಮ್ಮ ಐದೊಂದು 2 ನಿಮಿಷ ಏನೋ 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕೋರಕ್ಕೆ 2 ಅವರ್. 2 ಅವರ್ಗೆ ಏನಾದ್ರು 10 ನಿಮಿಷ ಲೇಟ್ ಆದ್ರೆ ಅಂದ್ರೆ ಸಾಕು ಅಂತ. ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಟೈ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.